ಲಕ್ಷ್ಮಿ ಹೆಬ್ಬಾಳ್ಕರ್, ಸಿಟಿ ರವಿ ಸಿಐಡಿ ತನಿಖೆಗೆ ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿತ್ತು. ಅದರ ಮುಂದುವರೆದಂತ ಭಾಗವಾಗಿ ಏನ್ ಡೆವಲಪ್ಮೆಂಟ್ ನಡೀತಾ ಇದೆ, ಇದು ವಿಧಾನ ಪರಿಷತ್ನ ಒಳಗಡೆ ಆದಂಥ ಘಟನೆ. ಸಿಟಿ ರವಿ ಅವ್ರನ್ನ ಎತ್ತಾಕೊಂಡ್ಬರ್ತಾರೆ, ರಾತ್ರಿ ರೋಡ್ ಓಡಿಸ್ತಾರೆ, ಅದಾದ್ಮೇಲೆ ಕೋರ್ಟಲ್ಲಿ ಅವ್ರಿಗೆ ಜಾಮೀನು ಕೂಡ ಸಿಗುತ್ತೆ. ಇನ್ನೊಂದ್ಸಲಿ ಬಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ರೆ ನಾನು ಅದನ್ನ ತನಿಖೆಯನ್ನ ಮಾಡಿಸ್ತೀನಿ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಬರ್ಬೋದು ಅಥವಾ ಸಿಟಿ ರವಿ ಅವ್ರು ಬರ್ಬೋದು, ಉಳಿದವರೆಲ್ಲರೂ ಕೂಡ ಈ ಪ್ರಕರಣಕ್ಕೋಸ್ಕರ ಬರ್ತಾರ? ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ನಡುವೆ ವಿಧಾನ ಪರಿಷತ್ನಲ್ಲಿ ಬೆಳಗಾವಿಯಲ್ಲಿ ನಡೆದಂಥ ಮಾತಿನ ಚಕಮಕಿಯಲ್ಲಿ ಎಕ್ಸ್ಚೇಂಜ್ ಆದಂಥ ವರ್ಡ್ಸ್ ಏನಿದೆಯಲ್ಲ, ಇದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಜೊತೆಗೆ ಸಿಐಡಿ ತನಿಖೆಗೂ ಕೂಡ ರಾಜ್ಯ ಸರ್ಕಾರ ಆದೇಶವನ್ನ ಕೊಡ್ತು. ಇದು ವಿಧಾನ ಪರಿಷತ್ನ ಒಳಗಡೆ ಆದಂಥ ಘಟನೆ. ಇದರ ಸಂಪೂರ್ಣವಾದಂಥ ತನಿಖೆಯನ್ನ ಮಾಡುವಂಥದ್ದು ಅಥವಾ ಯಾರು ತಪ್ಪಿತಸ್ಥರು, ನಿಜಾನ ಸುಳ್ಳ, ಇದೆಲ್ಲವನ್ನ ಕೂಡ ತೀರ್ಮಾನ ಮಾಡುವಂಥದ್ದು ಆ ಒಂದು ವಿಧಾನ ಪರಿಷತ್ನ ಸಭಾಪತಿಗಳ ನಿರ್ಧಾರಕ್ಕೆ, ವಿವೇಚನೆಗೆ ಬಿಟ್ಟಂತ ವಿಚಾರ. ಆದ್ರೆ ಇದನ್ನ ರಾಜ್ಯ ಸರ್ಕಾರ ಸಚಿವರಿಗೆ ಅಂದ್ರು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಏನೇನೆಲ್ಲ ಆಯಿತು, ಅವರೇ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ, FIR ಅನ್ನ ಮಾಡ್ತಾರೆ, ಸಿಟಿ ರವಿ ಅವ್ರನ್ನ ಎತ್ತಾಕೊಂಡ್ಬರ್ತಾರೆ, ರಾತ್ರಿ ರೌಂಡ್ ಓಡಿಸ್ತಾರೆ, ಅದಾದ್ಮೇಲೆ ಕೋರ್ಟಲ್ಲಿ ಅವ್ರಿಗೆ ಜಾಮೀನು ಕೂಡ ಸಿಗುತ್ತೆ. ಇದೆಲ್ಲ ಮುಗಿದಂತ ಅಧ್ಯಾಯ. ಇದರ ಮುಂದುವರೆದ ಭಾಗವಾಗಿ ಅದನ್ನ ಸಿಡಿ ತನಿಖೆಗೆ ಕೊಡ್ತಾರೆ. ಇದು ಒಂದು ಕಡೆ ವಿಧಾನ ಪರಿಷತ್ನ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿಯವರ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿತ್ತು. ಯಾಕೆಂದ್ರೆ ಒಬ್ಬ MLC ಅಂತ ಬಂದಾಗ ಅವನ ಎಲ್ಲಾ ಸಾಧಕ ಬಾಧಕಗಳು ಆ ವಿಧಾನ ಪರಿಷತ್ನ ಅಧ್ಯಕ್ಷರು ಏನಿದ್ದಾರಲ್ಲ, ಸಭಾಪತಿಗಳಿದ್ದಾರಲ್ಲ, ಅವರಿಗೆ ಅವರ ಒಂದು ವಿವೇಚನೆಗೆ ಬಿಟ್ಟಿರುತ್ತೆ. ಅದನ್ನೆಲ್ಲ ಹೊರತುಪಡಿಸಿ ಇವರು ಹೋಗಿ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು, ಅಲ್ಲೇ ಹೋಗಿ ಬೆಳಗಾವಿ ಸುವರ್ಣಸೌಧದಲ್ಲೇ ಅವ್ರನ್ನ ಎತ್ತಾಕೊಂಡ್ಬಂದಿದ್ದು, ಇವೆಲ್ಲವೂ ಕೂಡ ಒಂದ್ ಕಡೆ ಹೊರಟ್ಟಿಯವರ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿತ್ತು. ಅವ್ರು ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಇದು ಮುಗಿದು ಹೋದಂತ ಅಧ್ಯಾಯ. ಇನ್ನೊಂದ್ಸಲಿ ಬಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ರೆ ನಾನು ಅದನ್ನ ತನಿಖೆಯನ್ನ ಮಾಡಿಸ್ತೀನಿ ಅನ್ನುವಂತ ಮಾತನ್ನ ಖಂಡಿತವಾಗಿ ಸಾರಾಸಕ್ತಾಗಿ ಈ ಘಟನೆಗೆ ಸಂಬಂಧ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ಬಳಿಕ ರಾಜ್ಯ ಸರ್ಕಾರ ಮಾತ್ರ ಇದನ್ನ ಸಿಡಿ ತನಿಖೆ ಕೊಟ್ಟಿತ್ತು. ಸಿಡಿ ತನಿಖೆಯ ಸಂದರ್ಭದಲ್ಲಿ ಯಾವುದೇ ಒಂದು ತನಿಖೆ ಅಂತ ಆಗ್ಬೇಕು ಅಂತಂದ್ರೆ ಪ್ರಕರಣದ, ಅದು ಕೊಲೆ ಆಗಿರ್ಬೋದು ಅಥವಾ ರೇಪ್ ಆಗಿರ್ಬೋದು ಅಥವಾ ಜೀವ ಬೆದರಿಕೆ, ಮತ್ತೊಂದು ಮಗದೊಂದು ಸ್ಥಳ ಮಹಜರನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಈ ಘಟನೆ ನಡೆದಂಥ ಸ್ಥಳದ ಮಹಜರನ್ನ ಮಾಡುವಂಥ ಸನ್ನಿವೇಶ ಸಿಐಡಿ ಅಧಿಕಾರಿಗಳ ಎದುರಿಗೆ ಬರುತ್ತೆ. ನೋಡಿ, ಎಲ್ಲೋ ಬೇರೆ ಕಡೆ ಆಗಿರ್ಲಿ, ಇದು ವಿಧಾನಸೌಧದ ಸುವರ್ಣಸೌಧದ ಹಾಲ್ನಲ್ಲೋ ಅಥವಾ ಕಾರಿಡಾರ್ನಲ್ಲೋ ಅಥವಾ ಆವರಣದಲ್ಲೋ ಮೆಟ್ಲುಗಳ ಮೇಲೋ ಇದೆಲ್ಲೋ ಆಗಿತ್ತು ಅಂತಂದ್ರೆ ಓಕೆ. ಆದ್ರೆ ಇದಾಗಿದ್ದು ಹೌಸ್ನ ಒಳಗಡೆ, ಅಂದ್ರೆ ವಿಧಾನ ಪರಿಷತ್ ಚಿಂತಕರ ಚಾವಡಿ ಅಂತ ಹೇಳಿ ಕರೆಸ್ತಾರಲ್ಲ, ಹೌಸ್ನ ಒಳಗಡೆ ಆದಂತ ಘಟನೆ. ಹೀಗಾಗಿ ಇವ್ರು ಮಾಜರನ್ನ ಮಾಡಬೇಕು, ಸ್ಥಳ ಮಾಜರನ್ನ ಮಾಡಬೇಕು ಅಂತಂದ್ರೆ ಆ ವಿಧಾನ ಪರಿಷತ್ನ ಹಾಲ್ ಏನಿದೆಯಲ್ಲ ಆ ಒಳಗಡೆ, ಆದ್ರೆ MLCಗಳು ಕೂತ್ಕೊಂತಾರಲ್ಲ, ಒಂದು ವಿಧಾನ ಸಭಾಪತಿಗಳ ಪೀಠದ ಮುಂದೆ ಇರುವಂತ ಜಾಗ, ಅಲ್ಲಿಗೆ ಹೋಗ್ಬೇಕು ಇವರು. ಅಲ್ಲಿಗೆ ಹೋಗುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದ್ರೆ ಅಲ್ಲಾಗ್ಲಿ ವಿಧಾನ ಪರಿಷತ್ ಆಗ್ಲಿ ವಿಧಾನಸಭೆ ಒಳಗಡೆ ಕಾಕಿ ಡ್ರೆಸ್ನಲ್ಲಿ ಪೊಲೀಸರೇ ಹೋಗಂಗಿಲ್ಲ. ಅದಕ್ಕೇನೆ ಅಲ್ಲಿರುವಂತ ಪೊಲೀಸ್ ಸಿಬ್ಬಂದಿನೇ ಆಗಿರ್ತಾರವ್ರು, ಅವ್ರಿಗೆ ಮಾರ್ಷಲ್ಸ್ ಅಂತ ಕರೀತಾರೆ, ಅವ್ರಿಗೆ ಬಿಳಿ ಬಟ್ಟೆನ ಕೊಟ್ಟಿರ್ತಾರೆ. ಸೊ ಅಷ್ಟು ಆ ಜಾಗಕ್ಕೆ ಅಷ್ಟು ಪವರ್ ಇದೆ. ಏನೇ ಇದ್ರೂ ಕೂಡ ವಿಧಾನ ಪರಿಷತ್ನ ಸಭಾಪತಿಗಳು ಅಥವಾ ವಿಧಾನಸಭೆಯ ಸ್ಪೀಕರ್ ಅವರು ಯಾವ ಲೆವೆಲ್ಗೆ ಅವ್ರಿಗೆ ಪವರ್ ಇರುತ್ತೆ ಅಂತಂದ್ರೆ, ಒಬ್ಬ ಸುಪ್ರೀಂ ಕೋರ್ಟ್ನ ಜಡ್ಜ್ ಇರ್ತಾರಲ್ಲ ಆ ರೇಂಜಿಗೆ ಪವರ್ ಇರುತ್ತೆ. ಅವರಲ್ಲಿ ಯಾರನ್ನು ಬೇಕಾದ್ರೂ ಅರೆಸ್ಟ್ ಮಾಡಿ ಅಂತ ಹೇಳ್ಬೋದು, ಅಥವಾ ಕೋರ್ಟ್ ಕಟ್ಟೆ ರೀತಿಯಲ್ಲೂ ಕೂಡ ಆ ಒಂದು ಹೌಸ್ ಅನ್ನ ಯೂಸ್ ಮಾಡ್ಬೋದು. ಅಷ್ಟು ನಮ್ಮ ಸಂವಿಧಾನದಲ್ಲಿ ಸ್ಪೀಕರ್ ಅಥವಾ ಸಭಾಪತಿಗಳಿಗೆ ಇಷ್ಟು ಪವರ್ ಇರುವಂಥದ್ದು. ಅಂಥ ಜಾಗದಲ್ಲಿ ಹೋಗಿ ಇವರು ತನಿಖೆ ಏನಾದ್ರೆ ಮಹಜರನ್ನ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಹೊರಟ್ಟಿ ಸಭಾಪತಿಗಳಿಗೆ ಮನವಿಯನ್ನ ಮಾಡ್ಕೊತಾರೆ ಸಿಐಡಿ ಅಧಿಕಾರಿಗಳು. ಮನವಿಯನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಇವರು, ನಾನು ಮಹಜರ್ ಮಾಡೋದಕ್ಕೆ ನಿಮ್ಮನ್ನ ಒಳಗಡೆ ಬಿಡೋದಿಲ್ಲ, ಅನುಮತಿ ಕೊಡೋದಿಲ್ಲ ಅನ್ನುವಂಥ ಉತ್ತರವನ್ನ ಹೇಳೋದಿಲ್ಲ. ಬದಲಿಗೆ ಬಸವರಾಜ ಹೊರಟ್ಟಿ ಅವರು, ನೀವು ಯಾವ ರೀತಿಯಾದಂಥ ತನಿಖೆಯನ್ನ ಮಾಡ್ತೀರಾ, ಯಾವ ರೀತಿಯಾದಂಥ ಮಹಜರನ್ನ ಮಾಡ್ತೀರಾ ಅನ್ನುವಂಥದ್ದು. ಸಾಮಾನ್ಯವಾಗಿ ಮಹಜರ್ ಅಂತ ಬಂದಾಗ, ಈಗ ಒಂದು ಕಡೆ ಒಂದು ಕೊಲೆ ನಡೆದಿದೆ ಅಂತ ಅಂದ್ರೆ
ಆ ಕೊಲೆ ಮಾಡಿದಂಥ ವ್ಯಕ್ತಿಯನ್ನ ಕರ್ಕೊಂಬಂದು ಜೊತೆಗೆ ಯಾರು ಸಹಚರರಿದ್ರೆ ಮರುಸೃಷ್ಟಿಯನ್ನ ಮಾಡಿ ಯಾವ ಕಡೆಯಿಂದ ಬಂದ್ರು, ಹೇಗೆ ಹೋದ್ರು, ಹೆಂಗ್ ಕೊಲೆ ಮಾಡಿದ್ರು, ವೆಪನ್ನ ಎಲ್ಲಿ ಬಿಸಾಕಿದ್ರು ಅಥವಾ ಬಾಡಿನ ಇಲ್ಲಿಂದ ಎಲ್ಲಿಗೆ ಎತ್ಕೊಂಡ್ರು, ಈ ಥರದೆಲ್ಲ ಕೂಡ ಮರುಸೃಷ್ಟಿಯನ್ನ ಮಾಡಿ ಆ ಒಂದು ಮಹಜರ ತನಿಖೆಯನ್ನು ಮಾಡ್ತಾರೆ. ಸೊ ಈಗ ನೀವು ಅದೇ ರೀತಿ ಯಾವ ರೀತಿ ತನಿಖೆ ಮಾಡ್ತೀರಾ ಅನ್ನೋದಕ್ಕೆ ನನಗೆ ಉತ್ತರ ಕೊಡಿ ಅಂತ ಬಸವರಾಜ ಹೊರಟ್ಟಿಯವ್ರು ಕೇಳಿಯವರು ಅಂಥದ್ದು. ಈಗ ಆ ಘಟನೆ ಆದಾಗ ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ಸಿ.ಟಿ. ರವಿ ಇಬ್ಬರೇ ಇರಲಿಲ್ಲ. ಇಬ್ಬರೇ ಇದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಇವ್ರು ಪರ್ಮಿಷನ್ ಕೊಡ್ತಾರೆ, ಅವ್ರನ್ನೂ ಕರ್ಸ್ತಾರೆ, ಇವ್ರನ್ನೂ ಕರ್ಸ್ತಾರೆ, ನಾವು ಇಲ್ಲಿ ನಿಂತಿದ್ದೋ, ಇವ್ರು ಇಲ್ಲಿ ಕೂತಿದ್ರು, ಇವ್ರು ಹಿಂಗಂದ್ರು, ನಾನು ಇಲ್ಲಿ ಬಂದೆ, ಹಿಂಗಾಯ್ತು, ಎಕ್ಸೆಟ್ರಾ ನಡೆದೋಗುತ್ತೆ. ಆದರೆ ಇದು ಒಂದು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನೂರಾರು ಜನ MLCಗಳು ಜೊತೆಗೆ ಮಾರ್ಷಲ್ಸ್ಗಳು, ಬಸವರಾಜ ಹೊರಟ್ಟಿಯವರು, ಅಂದರೆ ಆ ವರ್ಡ್ಸ್ಗಳು ಎಕ್ಸ್ಚೇಂಜ್ ಆಗೋ ಹೊರಟ್ಟಿಯವರು ಇರಲಿಲ್ಲ. ಅದ್ರ ಜೊತೆಗೆ IAS ಅಧಿಕಾರಿಗಳು, ಸರ್ಕಾರದ ಮಟ್ಟದ ಅಧಿಕಾರಿಗಳು, KS ಅಧಿಕಾರಿಗಳಿರ್ತಾರೆ, ಪತ್ರಿಕಾ ಮಿತ್ರರಿರ್ತಾರೆ, ಛಾಯಾಗ್ರಾಹಕರಿರ್ತಾರೆ, ಜೊತೆಗೆ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳುವಂಥ ಆ ಟೆಕ್ನಿಕಲ್ ಸಿಬ್ಬಂದಿ ಇರ್ತಾರೆ. ಸೊ ಇಷ್ಟೆಲ್ಲ ಇರುವಂಥ ಜಾಗದಲ್ಲಿ ಇಷ್ಟು ಜನ ಇದ್ದಂಥ ಸಂದರ್ಭದಲ್ಲಿ ಆದಂಥ ಘಟನೆ. ಹೀಗಾಗಿ ಇವ್ರನ್ನೆಲ್ಲರನ್ನೂ ಕೂಡ ಕರ್ಸಕ್ಕಾಗತ್ತಾ CID ಅಧಿಕಾರಿಗಳು? MLCಗಳೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಯಾರ್ಯಾರೆಲ್ಲ ಇದ್ರಲ್ಲ. ಸೊ ಹೌದು, ನಾನು ಕೇಳಿಸ್ಕೊಂಡೆ ಇದನ್ನ, ಅವ್ರು ಇದೇ ಪದವನ್ನ ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಪದವನ್ನ ಬಳಸಿದ್ರು, ನಾನು ಪಕ್ಕದಲ್ಲಿ ಇದ್ದು ಕೇಳಿಸ್ಕೊಂಡೆ ಅಂತ ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿಗಳ ಪುತ್ರರಂತ MLC ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಕರ್ಕೊಂಡ್ಬರ್ತಾರ? ಅಥವಾ MLC ನಾಗರಾಜ್ ಯಾದವ್ ಇದ್ರು, ಅವರಿದ್ರು. ಸಾಕಷ್ಟು ಅದನ್ನು ಹೊರತುಪಡಿಸಿದ್ರೆ BJPಯ MLCs ಇದ್ರು, JDSನ MLCಗಳಿದ್ರು, IAS ಅಧಿಕಾರಿಗಳಿದ್ರು, ಮಾಧ್ಯಮ ಮಿತ್ರರಿದ್ರು. ಇವ್ರನ್ನೆಲ್ಲರೂ ಕೂಡ ಕರ್ಕೊಂಡ್ಬಂದು ಇವರು ಮಾಜರ್ ಮಾಡೋಕ್ಕಾಗತ್ತಾ? ಈ ಒಂದು ಪ್ರಶ್ನೆ ಇದೆಯಲ್ಲ, ಈ ಒಂದು ಚಾಲೆಂಜ್ ಇದೆಯಲ್ಲ, ಇದು CID ಅಧಿಕಾರಿಗಳಿಗೆ ಈಗ ದೊಡ್ಡ ಸಂಕಷ್ಟ ಎದುರಾಗಿದೆ. ಈಗ ಪತ್ರವನ್ನ ಬರೆದಿದ್ದು ಇವರೇನೆ. CID ಅಧಿಕಾರಿಗಳು ಯೋಚನೆ ಮಾಡಲಿಲ್ಲ, ಒಂದು ಮಾಜರ್ ಮಾಡ್ಬೇಕು ಸ್ವಾಮಿ, ನಮಗೊಂದು ಅವಕಾಶ ಮಾಡಿಕೊಡ್ತೀರಾ ಅಂಥೇಳಿ ಪತ್ರವನ್ನು ಬರೆದ್ರು. ಆದರೆ ಸಭಾಪತಿಗಳು ನೋಡಿ, ಬಸವರಾಜ ಹೊರಟ್ಟಿಯವರು ತುಂಬಾನೇ ಹಿರಿಯರು. ಬಹುಶಃ MLC ಆಗಿ ಅವರು 1980, ಸೊ ಆ ಟೈಮಲ್ಲಿ ಅವ್ರು MLC ಆಗಿದ್ದು. ಅಲ್ಲಿಂದ ಇಲ್ಲಿವರೆಗೂ ಸತತವಾಗಿ ಎಲ್ಲೂ ಕೂಡ ಅವ್ರು ಸೋತಿಲ್ಲ, MLC ಆಗಿ ಮುಂದುವರೆದಿದ್ದಾರೆ. ಸುಮಾರು 45 ವರ್ಷ, 1980 2025 ಅಂತಂದ್ರೆ ಸುಮಾರು 45 ವರ್ಷಗಳ ಸುದೀರ್ಘ ಅನುಭವವನ್ನ ವಿಧಾನ ಪರಿಷತ್ನಲ್ಲಿ ಹೊಂದಿರುವಂತಹ ವ್ಯಕ್ತಿಯವರು, ಹಿರಿಯ ರಾಜಕಾರಣಿ, ಈಗ ಸಭಾಪತಿಗಳು ಕೂಡ ಹೌದು. ಸೊ ಈಗ ಅವರು ಕೇಳಿರುವಂಥ ಆನ್ಸರ್ ಇದೆಯಲ್ಲ, ನೀವು ಯಾವ ರೀತಿ ತನಿಖೆ ಮಾಡ್ತೀರಾ ಅಂತ, ಇವ್ರಿಗೆ ಯಾವ ರೀತಿಯಾಗಿ ಆನ್ಸರ್ ಕೊಡಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ CID ಅಧಿಕಾರಿಗಳಿಗೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ಬೋದು ಅಥವಾ C.T. ರವಿ ಅವ್ರು ಬರ್ಬೋದು, ಉಳಿದವರೆಲ್ಲರೂ ಕೂಡ ಈ ಪ್ರಕರಣಕ್ಕೋಸ್ಕರ ಬರ್ತಾರಾ? ಅಷ್ಟು ಜನನೆಲ್ಲರೂ ಕೂಡ ಮತ್ತೆ ಸೇರ್ಸಕ್ಕಾಗತ್ತೆ? ಅಷ್ಟು ಜನನೆಲ್ಲ ಮತ್ತೆ ಸೇರಿಸಿ ನೀವು ಮಾಜರ್ ಮಾಡಕ್ ಹೋದ್ರೆ ಅದೊಂಥರ ಮತ್ತೆ ಬೆಳಗಾವಿಯ ಅಧಿವೇಶನ ಆದಂಗೆ ಆಗೋಗುತ್ತೆ. DK ಶಿವಕುಮಾರ್ ಅವರು ಕೂಡ ಆ ಸಂದರ್ಭದಲ್ಲಿ ಇಲ್ಲ ಅಂದ್ರೂ ಕೂಡ ಅದಕ್ಕೂ ಮುಂಚೆ ಬಂದು ಹೋದ್ರು. ಇವೆಲ್ಲವೂ ಕೂಡ ಸಾಧ್ಯನಾ? ಒಂದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಬಸವರಾಜ ಹೊರಟ್ಟಿ ಅವ್ರಿಗೂ ಕೂಡ ಸಾಕಷ್ಟು ಅಸಮಾಧಾನ ಇದೆ. ಅವ್ರಿಗೆ ಆದಂಥ ಒಂದು ಸ್ಥಾನಮಾನ ಇದೆ. ವಿಧಾನ ಪರಿಷತ್ನ ಸದಸ್ಯರಿಗೆ ಏನೇ ಸಮಸ್ಯೆಗಳು ಏನೇ ಆದರೂ ಕೂಡ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು ಅಂತಾಗ್ಲಿ, ಮತ್ತೊಂದಾಗ್ಲಿ ಎಲ್ಲವೂ ಕೂಡ ವಿಧಾನ ಪರಿಷತ್ ಸಭಾಪತಿಗಳ ಕೈಯಲ್ಲಿರುತ್ತೆ. ಒಂಥರ ತಂದೆ ಸ್ಥಾನದಲ್ಲಿ ನಿಂತು, ಇವರೆಲ್ಲ ಮಕ್ಕಳ ಥರ ಇರ್ತಾರೆ, ತಂದೆ ಸ್ಥಾನದಲ್ಲಿ ನಿಂತು ಅವ್ರನ್ನ ಎಲ್ಲ ರೀತಿಯಾಗಿ ಪೋಷಣೆ ಮಾಡುವಂಥದ್ದಾಗ್ಲಿ, ಅವ್ರಿಗೆ ಏನೇ ಸಮಸ್ಯೆ, ಯಾರು ಕಾನೂನಾತ್ಮಕವಾಗಿ ಸಮಸ್ಯೆಗಳಾಗಲಿ, ಮತ್ತೊಂದಾಗಲಿ, ಅಥವಾ ಹೊರಗಡೆ ಥ್ರೆಟ್ಟಿಂಗ್ಸ್ ಆಗಲಿ, ಎಲ್ಲವನ್ನ ಕೂಡ ಡಿಸೈಡ್ ಮಾಡುವಂಥ ಅಧಿಕಾರ ಹೊರಟ್ಟಿಯವ್ರಿಗಿರುತ್ತೆ. ಸೊ ಅಂಥ ಒಬ್ಬ MLCನ ಇವರು ಏಕಾಏಕಿ ಎತ್ತಾಕೊಂಬಂದು ಈ ರೀತಿಯಾಗಿ ನಡೆಸ್ಕೊಂಡ್ರಲ್ಲ, ಅದಕ್ಕೆ ಸಾಕಷ್ಟು ಅಸಮಾಧಾನ ಇತ್ತು. ಇದೇ ಒಂದು ಕಾರಣಕ್ಕೆ ಹೊರಟ್ಟಿಯವರು ಕೂಡ ಅಷ್ಟೇನೆ, ಈ ಪ್ರಕರಣ ಈಗ ಮುಗಿದು ಹೋದಂಥ ಪ್ರಕರಣ, ಏನಾದರೂ ತನಿಖೆ ಆಗಬೇಕು ಅನ್ನೋದಿದ್ರೆ ಮತ್ತೊಮ್ಮೆ ಬಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನಗೆ ಕಂಪ್ಲೇಂಟನ್ನು ಕೊಡಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದರ ಮಧ್ಯದಲ್ಲಿ ಈಗ CID ಅಧಿಕಾರಿಗಳಿಗೆ ಯಾವ ರೀತಿ ಅಂತಂದರೆ ಗಂಟಲು ಕಡಿಬಿಟ್ಕೊಂಡಂಗೆ ಆಗಿದೆ. ಈ ಕಡೆ ಹುಗ್ಗಕ್ಕೂ ಆಗ್ತಾ ಇಲ್ಲ, ನುಂಗಕ್ಕೂ ಆಗ್ತಾ ಇಲ್ಲ. ಆ ರೀತಿಯಾದ ಪರಿಸ್ಥಿತಿಲಿ ಇದ್ದಾರೆ. ಕೇಳೋದನ್ನ ಕೇಳಿಬಿಟ್ರು. ಹೊರಟ್ಟಿಯವರು ಕೂಡ ಕೊಡಲ್ಲ ಅಂತೇನು ಹೇಳಿಲ್ಲ, ಅವ್ರು ಕೇಳಿದ್ದಾರೆ, ವಿಧಾನ ಹೆಂಗಿರುತ್ತಪ್ಪ ನಿಮ್ಮದು, ಯಾರನ್ನ ಕರ್ಕೊಂಬರ್ತೀರಾ, ನಾನು ಏನಾದ್ರು ಬರಬೇಕಾ, ಅಥವಾ ಯಾರ್ಯಾರು ಅವತ್ತಿದ್ರು, ಸಚಿವರುಗಳು ಯಾರ್ಯಾರಿದ್ರು, ಶಾಸಕರುಗಳು ಯಾರ್ಯಾರಿದ್ರು, ಪರಿಷತ್ ಸದಸ್ಯರುಗಳು ಯಾರ್ಯಾರಿದ್ರು, ಅವರೆಲ್ಲರೂ ಕೂಡ ಬರ್ತಾರ ಅವತ್ತು ಅನ್ನುವಂಥದ್ದು ಕೇಳಿದ್ದಾರೆ. ಈಗ ಅವರು ಅದಕ್ಕೆ ಉತ್ತರ ಕೊಡಲೇಬೇಕು. ಉತ್ತರ ಕೊಟ್ಟು ಆ ಮಾಜರನ್ನ ಮಾಡಬೇಕು. ಅನುಮತಿ ಸಿಗುತ್ತಾ ಬಿಡುತ್ತಾ ಸೆಕೆಂಡ್ರಿ. ಇಲ್ಲ ಅಂತಂದ್ರೆ ಮಾಜರ್ ಪ್ರಕ್ರಿಯೆನ ಕೈ ಬಿಡಬೇಕಾಗತ್ತೆ. ವಿಧಾನ ಪರಿಷತ್ನ ಸಭಾಪತಿಗಳ ಪತ್ರಕ್ಕೆ ಉತ್ತರ ಕೊಡಲಿಲ್ಲ, ಅದು ಕೂಡ ದೊಡ್ಡ ತಪ್ಪಾಗುತ್ತೆ. ಅವ್ರ ಕೆಲಸಗಳೇ ಹೋಗ್ಬಿಡ್ಬೋದು, CID ಅಧಿಕಾರಿ ಕೆಲಸಗಳೇ ಹೋಗ್ಬೋದು. ಹೊರಟ್ಟಿಯವ್ರು ಏನಾದ್ರು ಕೂಡ ನೀಟಾಗಿ ಒಂದು ಡಿಸಿಷನ್ನ ತೆಗೆದುಕೊಂಡ್ರು ಅಂತಂದ್ರೆ.
ಸೊ ಈ ಪ್ರಕರಣ ಇವಾಗ ಸದ್ಯ ಇಲ್ಲಿಗೆ ಬಂದು ನಿಂತಿದೆ. ಸೊ ಇವೆಲ್ಲವನ್ನು ಕೂಡ ಗಮನಿಸಿದಾಗ ಎಲ್ಲೋ ಒಂದು ಕಡೆ ಇದನ್ನ ಸಭಾಪತಿಗಳ ವಿವೇಚನೆಗೆ ಫಸ್ಟ್ ಬಿಟ್ಬಿಟ್ಟಿದ್ರೆ, ನೋಡಿ ಅಲ್ಲಿ ಯಾರು ಬೇರೆ ಪೊಲೀಸರು ಇರಲಿಲ್ಲ, ಮತ್ತೊಬ್ರು ಇರಲಿಲ್ಲ, ಮಗ್ದೊಂದಿರಲಿಲ್ಲ, ಎಲ್ಲವೂ ಕೂಡ ಹೌಸಲಾಗಿರುವಂಥದ್ದು. ಸೊ ಹೊರಟ್ಟಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ನೀವೇ ಕರೆದು ವಿಚಾರಣೆಯನ್ನು ಮಾಡಿ ತನಿಖೆಯನ್ನು ಮಾಡಿ ಇದರ ಸಾಧಕ ಬಾಧಕಗಳು ಏನಿದೆ, ಅವ್ರು ಅಂದಿರುವಂಥದ್ದು ನಿಜಾನ ಇಲ್ವಾ, ಆಡಿಯೋ ಸಿಕ್ಕಿಲ್ಲ ಅಂತ ಹೇಳಿದ್ರು, ಕೆಲವು ಮಾಧ್ಯಮಗಳಲ್ಲೂ ಕೂಡ ಸಿಕ್ಕಿದೆ. ಸೊ ಅದು FSLಗೂ ಕೂಡ ಹೋಗಿರುವಂಥದ್ದು. ಸೊ ಇವೆಲ್ಲವನ್ನ ಕೂಡ ಗಮನಿಸಿ ಬಹುಶಃ ಸಭಾಪತಿಗಳ ವಿವೇಚನೆಗೆ ಇದನ್ನ ಬಿಟ್ಬಿಟ್ಟಿದ್ದಿದ್ರೆ, ನೀವೇ ಒಂದು ತನಿಖೆಯನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ, ಯಾರು ತಪ್ಪಿದೆ ನೀವೇ ಒಂದು ಶಿಕ್ಷೆಯನ್ನು ಕೊಡಿ ಅನ್ನುವಂಥದ್ದೇನಾದ್ರು ಕೂಡ ಬಿಟ್ಟಿದ್ರೆ, ಬಹುಶಃ ಒಂದು ಹೌಸ್ ಅಂತ ಏನಿತ್ತು ಅದಕ್ಕೂ ಒಂದು ಅದಕ್ಕಿರುವಂಥ ಘನತೆ ಏನಿತ್ತು ಅದನ್ನ ಉಳಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೂ ಕೂಡ ಒಂದು ಕಡೆ ಒಳ್ಳೆಯ ಹೆಸರು ಕೂಡ ಬರ್ತಾ ಇತ್ತು. CID ಅಧಿಕಾರಿಗಳು ಕೂಡ ಎಷ್ಟೊಂದು ತಲೆನೋವು ಇರ್ತಾ ಇರಲಿಲ್ಲ. ಎಲ್ಲ ಒಂದು ಕಡೆ ಈಗ ರಾಜಕೀಯವಾಗೂ ಕೂಡ ಸಾಕಷ್ಟು ಚರ್ಚೆ ಕೂಡ ಆಯಿತು. ಏನೋ ಇವರು ಆಯಿತು, ಎಕ್ಸ್ಚೇಂಜ್ಗಳಾಗಿದೆ, CT ರವಿಯವರು ಅಂದಿರೋದು ಕೂಡ ಅಕ್ಷಮ್ಯ ಅಪರಾಧ, ಅದನ್ನು ಕೂಡ ಯಾರು ಕೂಡ ವಹಿಸ್ಕೊಳಂಗಿಲ್ಲ. ಜೊತೆಗೆ ಇವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಳಸಿರುವಂಥ ಪದಗಳು ಕೂಡ ಅಷ್ಟೇ ತಪ್ಪು. ಒಬ್ಬ ಸಚಿವರಾಗಿ ಹೌಸ್ ಒಳಗಡೆ ಬಳಸಿರು, ಹೊರಗಡೆ ಏನಾದ್ರು ನೀವು ಬೈದಾಡ್ಕೊಳ್ಳಿ, ಈ ರೀತಿಯಾದ ಚರ್ಚೆಗಳು ನಡೀತಾ ಇದೆ. ಇದ್ರ ಮಧ್ಯದಲ್ಲೇ ಈ ಒಂದು ಡೆವಲಪ್ಮೆಂಟ್ ನಡೀತಿದೆ. ಈಗ CID ಅಧಿಕಾರಿಗಳು ಬೆಳಗಾವಿಯ ಸುವರ್ಣಸೌಧದ ವಿಧಾನ ಪರಿಷತ್ನ ಆ ಜಾಗ ಇದೆ, ಆ ಹೌಸ್ ಏನಿದೆ ಅಲ್ಲಿ ಹೋಗಿ ತನಿಖೆಯನ್ನ ಮಾಡ್ತಾರಾ, ಯಾವ ರೀತಿಯ ಡೆವಲಪ್ಮೆಂಟ್ ಆಗುತ್ತೆ, ತನಿಖೆ ಮಾಡ್ತಾರ ಅನ್ನೋದಕ್ಕಿಂತ ಯಾವ ರೀತಿಯಾದಂಥ ತನಿಖೆಯನ್ನ ಮಾಡಬಹುದು, ಇವರೆಲ್ಲರೂ ಕೂಡ ಕರೆಸ್ತಾರ, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅದಕ್ಕೆ ಬರ್ತಾರ ಸ್ಪಾಟ್ಗೆ, ಹೀಗೆ ಸಾಕಷ್ಟು ಚರ್ಚೆಗಳು ಇದೆ. ಸೊ ಇದು ಯಾವ ರೀತಿಯಾಗಿ ನಡೆಯುತ್ತೆ, ವಿಧಾನ ಪರಿಷತ್ ಸಭಾಪತಿಗಳ ವಿವೇಚನೆಗೆ ಬಿಟ್ಟಂತಹ ವಿಚಾರ. CID ಅಧಿಕಾರಿ ಯಾವ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ತಾರೆ ಈ ವಿಚಾರದಲ್ಲಿ, ಅಥವಾ ಹೀಗೆ ಮುಂದುವರೆದು ಈ ಒಂದು CID ತನಿಖೆಯಲ್ಲಿರುವಂತಹ ಪ್ರಕರಣ ಹಾಗೆ ಹಳ್ಳ ಸೇರುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ತಿಳಿಸಿ ಅಂತ ಹೇಳ್ತಾ ಈ ಒಂದು ಸ್ಪೆಷಲ್ ಸ್ಟೋರಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.